ದಿನಾಂಕ 24/12/2024 ಮಂಗಳವಾರ ಗದಗ ನಗರ ಬಂದ್ ಶರೀಫ್ ಬೆಳೆಯಲಿ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅವರ ಹೇಳಿಕೆ ಖಂಡಿಸಿ ನಾಳೆ ಗದಗ ನಗರ ಸಂಪೂರ್ಣ ಬಂದ್ಗೆ ದಲಿತ ಸಂಘಟನೆ ಸೇರಿ ಹಲವಾರು ಸಂಘಟನೆಗಳು ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸುತ್ತವೆ ಎಂದು ತಿಳಿಸಿದ್ದು, ನಾಳೆ ಬೆಳಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ ಬಂದ್ ಆಗಿರುತ್ತದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್ ಗದಗ. ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ನಮ್ಮ ಜೊತೆಗೆ ರೈಲ್ವೆ ಹೋರಾಟ ಸಮಿತಿಯ ನಿಸಾರ್ ಅಹಮದ್ ಕಾಜಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀರಿ ನೀವು? ಅದರ ಬದಲಾಗಿ ದೇವರ ಸ್ಮರಣೆ ಮಾಡಿದ್ರೆ ನೀವು 7 ಜನರಿಗೆ ಸ್ವಂತ. ಆದರೆ ಅಮಿತ್ ಶಾ ಅವರು ಯಾವ ಹಿನ್ನೆಲೆ ಒಳಗಡೆ ಎಂದು ಹೇಳಿದಾರೆ ಅನ್ನೋದಕ್ಕಿಂತ ಇದು ಒಂದು ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತ ನಾವು ಈ ದಲಿತ ಸಂಘಟನೆಯವರು ಎಲ್ಲ ಪ್ರಗತಿಪರ ಸಂಘಟನೆಯವರು ಈ ಹೇಳಿಕೆಯನ್ನು ಖಂಡಿಸ್ತೇವೆ. ನಾವು ಅಮಿತ್ ಶಾ ಅವರಿಗೆ ಕೇಳಕ್ಕೆ ಬಯಸ್ತೇವೆ, ಈವರೆಗೂ ಸ್ವರ್ಗಕ್ಕೆ ಹೋದವರ ಹೆಸರನ್ನು ತಾವು ಬಹಿರಂಗಪಡಿಸಬೇಕು. ದೇವರ ಹೆಸರು ಹೇಳಿ ಸ್ವರ್ಗಕ್ಕೆ ಹೋದಿರೋರನ್ನ ಹೆಸರನ್ನು ಬಹಿರಂಗಪಡಿಸಬೇಕು. ಮತ್ತು ತಾವೇನಾದರೂ ಆ ರೀತಿ ಸ್ವರ್ಗ ನೋಡಬೇಕು ಅಂತಿದ್ರೆ ತಾವು ಮೊದಲು ಓದಿ ಬರುವಂಥ ಪ್ರಯತ್ನ ತಾವು ಮಾಡಬೇಕು ಅಂತೇಳಿ ಹೇಳ್ತೇವೆ. ಒಟ್ಟಾರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ನಾವು ಖಂಡಿಸುವುದ್ರ ಜೊತೆಗೆ ಇದು ಕೇವಲ ಬರೀ ಅಮಿತ್ ಶಾ ಅವರ ಹೇಳಿಕೆ ಅಲ್ಲ, ಇದು ಒಂದು RSSನ ಮನಸ್ಥಿತಿ. ಇದು ಯಾವ ರೀತಿ RSS ಸಂವಿಧಾನ ಅಂದರೆ ಅಂಬೇಡ್ಕರ್ ಅಂದರೆ ಎಷ್ಟು ಮಟ್ಟಿಗೆ ಅವರಿಗೆ ಭಯ ಇದೆ ಅನ್ನೋದನ್ನು ಅಮಿತ್ ಶಾ ಅವರು ಆಗಿಂದಾಗೆ ಹೇಳ್ತಿದ್ದಾರೆ. BJP ಮತ್ತು RSS ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರಿಗೆ ಪ್ರತಿನಿತ್ಯ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಹೇಳ್ತಾನೆ ಇದ್ದಾರೆ. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಜೊತೆಗೆ ಎಷ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅಸಹನೆ ಐತೆ ಅಂತ ಹೇಳಿದ್ರೆ ಅವ್ರಿಗೆ ಸಂವಿಧಾನ ಬದಲಿಸ್ತೀವಿ ಅನ್ನುವಂಥ ಪ್ರಸ್ತಾವವನ್ನು ಕೂಡ ಇದೇ ಪಕ್ಷದ ಈ ಹಿಂದೆ ಸಂಸದರಾಗಿದ್ದಂಥ ಅನಂತಕುಮಾರ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಉತ್ತರ ಪ್ರದೇಶದಲ್ಲಿ ಸಂವಿಧಾನ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂವಿಧಾನದ ಪ್ರತಿಯನ್ನು ಆದಾಗಿಂದ ಸುತ್ತ ಹಾಕ್ತಾರೆ. ಈ ರೀತಿ ಪ್ರಕರಣಗಳು ಕೇವಲ BJP ಮತ್ತು RSSನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದನ್ನು ಈ RSS ಭಾಳ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಹೇಳ್ತಾ ಇದೆ, ನಾವು ಸಂವಿಧಾನವನ್ನು ಒಪ್ಪುವುದಿಲ್ಲ, ಸಂವಿಧಾನ ಆಶಯಗಳನ್ನು ನಾವು ಒಪ್ಪುವುದಿಲ್ಲ, ಕಡಖಂಡಿತವಾಗಿ ಹೇಳಿದೆ. ಆಯ್ಲಿನ ಅಂಗಸಂಸ್ಥೆಯಾಗಿರ್ತಕ್ಕಂಥ BJP ರಾಜಕೀಯ ಪ್ರತಿನಿಧಿಯನ್ನು ಕೊಡುತ್ತಿದ್ದ BJP ಅದನ್ನು ಮುಂದುವರಿಕೆ ಭಾಗವಾಗಿ ಇಡೀ ದೇಶದಲ್ಲಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡಲಿಕ್ಕೆ ಇಡೀ ದಲಿತ ಸಮುದಾಯದ, ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಪ್ರಗತಿಪರ ಸಂಘಟನೆಗಳ ಭಾವನೆಗಳಿಗೆ ಧಕ್ಕೆ ಕೊಡುತ್ತಾ ಒಳಗಡೆ ಅಂಬೇಡ್ಕರ್ ಅವರ ಬಗ್ಗೆ ಅಪಮಾನದ ಮಾತನ್ನು ಆಡಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಿ ನಾಳೆ ಗದಗಿನಲ್ಲಿ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಈ ಬಂದ್ ಕರೆಗೆ ಅನೇಕ ಸಂಘಟನೆಗಳು 100ಕ್ಕೂ ಹೆಚ್ಚು ಸಂಘಟನೆಗಳು ಗದಗಿನಲ್ಲಿ ಸೇರ್ತಾ ಇದ್ದಾವೆ. ನಾವು ಗದಗ ನಗರದ ಕೇಂದ್ರವಾಗಿರ್ತಕ್ಕಂಥ ಗಾಂಧಿ ಸರ್ಕಲ್ನಲ್ಲಿ ಈ ಬಗ್ಗೆ 11 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಹೋರಾಟ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರಾರಂಭ ಆಗಿದೆ. 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಹೋರಾಟ ಪ್ರಾರಂಭ ಆಗಿದೆ. ನಮ್ಮ ಮುಳುಗುಂದನಾಕ ಸರ್ಕಲ್ನಿಂದ ಹಿಡ್ಕೊಂಡು ಅಲ್ಲಿಂದ ಬಂದ್ ಮಾಡೋದ್ರ ಮೂಲಕ ಎಲ್ಲ ಯಾವ್ಯಾವ ಗದಗ ನಗರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಲ್ಗಳಲ್ಲಿ ಸಹಿತ ಎಲ್ಲ ಸಂಘಟನೆ ಕಾರ್ಯಕರ್ತರು, ಅನೇಕ ಮುಖಂಡರು, ಸಂಘಟನೆಯ ನಾಯಕರು ಎಲ್ಲರೂ ಸೇರಿ ಬಂದ್ ಮಾಡೋದ್ರ ಮೂಲಕ ಎಲ್ಲ ಸಂಘಟನೆಗಳು ಸೇರಿ 11 ಗಂಟೆಗೆ ಗಾಂಧಿ ಸರ್ಕಲ್ನಲ್ಲಿ ಬಹಿರಂಗ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಜೊತೆಗೆ ನಮ್ಮ ಈ ಹೋರಾಟಕ್ಕೆ ನಮ್ಮ ಕ್ಲಾತ್ ಮಾರ್ಕೆಟ್ ಸಂಘಟನೆಗಳಾಗಿರ್ಬೋದು, ಎಲ್ಲ ಹೋಟೆಲ್ ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಆಟೋ ಸಂಘದ ಮಾಲೀಕರಾಗಿರ್ಬೋದು, ಬೀದಿ ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲ ಸಂಘಟನೆಗಳು ಸಹಿತ ಮುಕ್ತವಾಗಿ ಬೆಂಬಲವನ್ನು ಘೋಷಿಸಿದರೆ ನಾವು ಯಾರಿಗೂ ಕೂಡ ಒತ್ತಡ ಆಗ್ತಿಲ್ಲ. ನೀವು ಉದ್ದೇಶಪೂರ್ವಕವಾಗಿ ಆಮೇಲೆ ಒತ್ತಾಯವಾಗಿ ಬಂದ್ ಮಾಡ್ತಿದ್ರೆ ಯಾರು ಕೂಡ ನಾವು ಒತ್ತಾಯ ಆಗ್ತಿಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಬಂದು ಬೆಂಬಲವನ್ನು ಘೋಷಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿಗಳ ಮುಗ್ಗಟ್ಟುಗಳನ್ನು ನಾವು ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಯಾರು ಕೂಡ ಒತ್ತಾಯ ಮಾಡಿ ನಾವು ಅಂಗಡಿಗಳ ಮುಗ್ಗಟ್ಟುಗಳನ್ನು ಮುಗಿಸ್ತಾ ಇಲ್ಲ. ಯಾರಾದರೂ ಕೆಲವರು ಇಂಜಿನಿಯರ್ಗಳು ಆ ರೀತಿ ಮಾಡ್ತಾ ಇದ್ದಾರೆ, ಅವರು ನಮಗೂ ನಮ್ಮ ಸಂಘಟನೆಗೆ ಯಾವುದೇ ಸಂಬಂಧ ಇರೋದಿಲ್ಲ. ನಾವು ಬರ 15ರಿಂದ ಮನವಿ ಮೂಲಕ ಎಲ್ಲರಿಗೂ ಮನವಿಯನ್ನು ಮಾಡಿದ್ದೇವೆ. ಈಗಾಗಲೇ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಶಾಲಾ ಕಾಲೇಜುಗಳು ಸಹಿತ ನಾವು ಸ್ವಯಂ ಪ್ರೇರಿತವಾಗಿ ರಜೆ ಘೋಷಣೆ ಮಾಡಿ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಶಾಲಾ ಕಾಲೇಜಿನ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಹೇಳಿದ್ದಾರೆ. ಈ ಹೋರಾಟದಲ್ಲಿ ಅನೇಕ ಸ್ವಾಮೀಜಿಗಳು,
ಅನೇಕ ಚಿಂತಕರು, ಹೋರಾಟಗಾರರು, ದಲಿತ ನಾಯಕರು ಎಲ್ಲರೂ ಸೇರ್ತಾರೆ. ಈ ಹೋರಾಟಕ್ಕೆ ಮುಖ್ಯವಾಗಿ ತಾವು ಕೂಡ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ, ಎಲ್ಲ ಮಾಧ್ಯಮದ ಗೆಳೆಯರು ಸಹಿತ ಹೋರಾಟಕ್ಕೆ ಬೆಂಬಲಿಸಿ ಈ ಸುದ್ದಿಯನ್ನು ಇಡೀ ರಾಜ್ಯಾದ್ಯಂತ ಅಂದರೆ ದೇಶಾದ್ಯಂತಲೂ ಬಿತ್ತರಿಸಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿ, ನಮ್ಮ ಎಲ್ಲ ಗೆಳೆಯರು ಸಹಿತ ನಾನು ವಿನಂತಿ ಮಾಡಿ ಮತ್ತು ನನ್ನ ಮಾತನ್ನು ಮುಗಿಸ್ತೀನಿ.